ನಮ್ದೇ ತಾನೆ. ನನ್ನ ವಕೀಲಿ ಬಗ್ಗೆ ನಂಬಿಕೆ ಇಲ್ವೇ ಸರ್? ಇಲ್ಲೇ ಹೋಗಿದ್ರೆ ನೀವು ನನ್ನ ಫ್ಯಾಮಿಲಿ ಲಾಯರ್ ಆಗೋದಕ್ಕೆ ಹೇಗೆ ಸಾಧ್ಯ? ನನ್ನ ಚರ ಸ್ಥಿರ ಆಸ್ತಿ ಎಷ್ಟಿವೆ, ಎಲ್ಲೆಲ್ಲಿವೆ, ಯಾವ ಪರಿಸ್ಥಿತಿಲಿವೆ ಅನ್ನೋದು ನನಗಿಂತಲೂ ಚೆನ್ನಾಗಿ ನಿಮಗೆ ಗೊತ್ತು. ಇವತ್ತು ಈ ಶ್ರೀನಿಧಿ ವಿರೋಧಿಗಳ ನಡುವೆಯೂ ಶ್ರೀಮಂತನಾಗಿ ಉಳಿದಿದ್ರೆ ಅದಕ್ಕೆ ನಿಮ್ಮ ಲಾಯರ್ಗಿರಿನೇ ಕಾರಣ. ದೊಡ್ಡ ಮಾತು ಸರ್. ಫೈಲ್ಗಳನ್ನ ಒಂದ್ಸಾರಿ ನೋಡ್ಬಿಟ್ಟು ಸೈನ್ ಹಾಕ್ಬಿಡಿ. ನೋಡೋದೇನಿದೆ ಪುರುಷೋತ್ತಮ ರಾಯರೇ, ನನ್ನ ಕಣ್ಣು, ಕಿವಿ, ಮೆದುಳು ಎಲ್ಲ ನೀವೇ ಆಗಿರುವಾಗ ಸೈನ್ ಹಾಕ್ಬೇಕು ತಾನೆ. ಏನಣ್ಣ ಮತ್ತೆ ಕುಡಿದು ಬಂದಿದ್ದೀನೋ ಕತ್ತೆ? ಈ 20ನೇ ಶತಮಾನದಲ್ಲಿ ಕುಡಿದೇ ಇರೋನೇ ಕತ್ತೆ. ಅಯೋಗ್ಯ. ಕುಡಿಯೋದು, ಇಸ್ಪೀಟ್ ಆಡೋದು, ಕಂಡ ಹೆಂಗಸ ಜೊತೆ. Shut up! Shut up! ಕತ್ತೆಗೇನ್ ಗೊತ್ತು ಕಸ್ತೂರಿ ಪರಿಮಳ? ಐ ಮೀನ್ ವಾಟ್ ಐ ಸೇ. ಆಸ್ತಿ ಇರೋದು ಯಾಕೆ? ಮಜಾ ಮಾಡಕ್ಕೆ. ಸ್ವಂತ ದುಡಿ ಮೇಲೆ ಮಜಾ ಮಾಡೋಣ ತೀರಾ ಕಣ. ಅಂದ್ರೆ ಈ ಪ್ರಾಪರ್ಟಿ ನಂದೇನು ಇಲ್ವಾ? ಇದೆಲ್ಲ ನನ್ನ ಸ್ವಯದ ಆಸ್ತಿ ಕಣ. ನಾನು ಕೊಟ್ರೆ ಉಂಟು, ಇಲ್ಲದೆ ಹೋದ್ರೆ ನೀನು ಕುಡಿಯೋ ಕಾಸಿಗೆ ಭಿಕ್ಷೆ ಬಿಡಬೇಕಾಗತ್ತೆ. ಭಿಕ್ಷೆ. ಈ ಆಸ್ತಿ ಸಮಭಾಗ ಹಂಚ್ಕೊಳ್ಳೋ ಹಕ್ಕು ನನಗಿದೆ. ನೀನು ನಡತೆ ತಿದ್ದುಕೊಳ್ಳದಿದ್ರೆ ಸಮಪಾಲಲ್ಲ, ಸವಕಲ ಕಾಸು ಆಸ್ತಿ ಕೊಡಿಲ್ಲ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಓ, ಆಸ್ತಿ ಮಾತ್ರ ಬೇಕಲ್ಲ? ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ಅದು ನಿನ್ ಸಿಕ್ಕೋದಿಲ್ವಾ? ಬಡಬಗ್ರಿ ಬೇಕಾದ್ರೆ ದಾನ ಧರ್ಮ ಮಾಡ್ತೀನಿ ಹೊರತು ನಿನ್ನಂತ ಹಲಾಟು ತಪ್ಪದೆ ಕೊಡೋದಿಲ್ಲ. ಎಂಥದ್ದನ್ನು ದಕ್ಕಿಸ್ಕೊಳ್ಳೋದೇ ಈ ದಯಾನಿಧಿ ಸ್ಪೆಷಾಲಿಟಿ ಮೈ ಡಿಯರ್ ಬ್ರದರ್. ನಾನು ಹೇಳ್ದ ಕೇಳ್ಕೊಂಡು ಬಿದ್ದಿರೋದಾದ್ರೆ ಮಾತ್ರ ನಿನಗೆ ಮನೆಯ ಸ್ಥಾನ. ಇಲ್ಲಿದ್ರೆ ನಾ ಏನು ಮಾಡಕ್ಕಾಗಲ್ಲ. ಊರ್ ಹೋಗು ಅನ್ನುತ್ತೆ, ಕಾರ್ ಬಾ ಅನ್ನುತ್ತೆ ಅನ್ನೋ ವಯಸ್ಸಲ್ಲಿ ಹೇಗಿರ್ಬೇಕೋ ಹಾಗಿದ್ರೆ ಚೆನ್ನ. ಮಿಸ್ಟರ್ ಪುರುಷೋತ್ತಮ್, ನಿಮ್ಮ ಫ್ರೆಂಡ್ಗೆ ಸ್ವಲ್ಪ ಬುದ್ಧಿ ಹೇಳಿ. ಬರ್ತೀನಿ. ವಾಟ್ಸ್ ಹ್ಯಾಪನ್ಡ್? ನೋಡಯ್ಯ ಲಾಯರ್, ಆ ನನ್ನ ಮಗನ ಮನೆನಿಗೂ ನನಗೂ ತುಂಬಾ ಗಲಾಟೆ ಆಯ್ತು. ಇವತ್ತು ನಾನು ಸರಿಯಾಗಿ ವಾರ್ನಿಂಗ್ ಕೊಟ್ಟೇ ಬಂದಿದ್ದೀನಿ. ಹೇಗಾದ್ರೂ ಮಾಡಿ ಅವನಿಗೆ ಆದಷ್ಟು ಬೇಗ ಒಂದು ಗತಿ ಕಾಣಿಸಿ ಆಸ್ತಿನೆಲ್ಲ ಹೊಡ್ಕೋಬೇಕು. ಏನ್ ಸ್ವಾಮಿ ಇದು? ನಾಳೆ ನಿಮ್ಮ ಯಜಮಾನ್ರು ಮಗ ಅಜಯ್ನ ಹುಟ್ಟಿದ ಹಬ್ಬ ಅಲ್ವೇ? ಹೌದು ಸ್ವಾಮಿ. ನಾಳೆ ಬರ್ತಾ ಇರೋ ಅತಿಥಿಗಳ ಜೊತೆ ಶ್ರೀನಿಧಿ ಕೂಡ ಬರ್ತಾ ಇದ್ದಾರೆ. ಅವರಿಗೆ ನೀನು ಸ್ಪೆಷಲ್ ಉಪಚಾರ ಮಾಡಬೇಕು. ನೀನ್ ಹಾಕೋ ಊಟನೇ ನಮ್ಮ ಅಣ್ಣನಿಗೆ ಕಡೇ ಊಟವಾಗ್ಬೇಕು. ಮಾತಾಡೋಣ. ಇದನ್ನ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ. ಆ ಕೂಡಲೇ ಹೋಗಿ ಡಾಕ್ಟರ್ನ ಪೊಲೀಸ್ನವ್ರನ್ನ ಕರ್ಕೊಂಡ್ ಬರ್ತೀನಿ. ಯಾರು ಹೊರಗಡೆ ಹೋಗ್ಕೊಡುದು. ನಾನು ಬಿಟ್ಟೆ ನನ್ನ ಮಾತಾಡೋಣ. ಚೆಕ್ ಮಾಡಿ. ಐ ಸಾರಿ ಸರ್. ಮುಖವೆಲ್ಲ ನೀಲಿ ಆಗಿರೋದನ್ನು ನೋಡಿದ್ರೆ ಫುಡ್ಡಲ್ಲಿ ಏನೋ ಪಾಯ್ಸನ್ ಮಿಕ್ಸ್ ಆಗಿರೋ ಕಾಣುತ್ತೆ. ನಿಮ್ಮನ್ನು ಮೆಂಟಿನ ಅರೆಸ್ಟ್ ಮಾಡ್ತೀನಿ.
ವಿಜಯ್ ಸರಿ ಬರೀಪ್ಪ. ಅಜಯ್ ನಾ ಹೇಳ್ತೀನಿ ಬರೀ. ಈತ ಗಣಪ, ಆತ ಈಶ, ಈಶನ ಮಗ ಗಣಪ. ಸುರೇಶ್, ಬೇಡ ಸುರೇಶ್, ಹಾಗೆಲ್ಲ ಹೊಡಿಬಾರ್ದು ಸುರೇಶ್. ಅಜಯ್, ಇಂಥ ಕಲ್ಲನ್ನ ಸುಮ್ನೆ ಬಿಡ್ಬಾರ್ದು. ಇವ್ಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಸರಿ ನಡಿ, ಶಿಕ್ಷೆ ಕೊಡ್ಸೋಣ. ನಾನು ಹೇಳುವುದೆಲ್ಲ ಸತ್ಯ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ಯುವರ್ ಆನರ್, ಅಪರಾಧಿ ಮಂಜುನಾಥನು ಸುಜಾತಳ ಐಸ್ಟ್ಯಾಂಡಿಯಲ್ಲೂ ಕದ್ದು ಓದಿದ್ದು ಅಪರಾಧ ಆಗಿದೆ. ನಾನ್ ಕದ್ದಿಲ್ಲ, ಅವಳೇ ಕೊಟ್ಟಳು. ಸುಳ್ಳು ಯುವರ್ ಆನರ್. ಬೇಕಾದ್ರೆ ಇನ್ಸ್ಪೆಕ್ಟರ್ ಸುರೇಶ್ ನನ್ನ ಕೇಳಿ. ಇನ್ಸ್ಪೆಕ್ಟರ್ ಸುರೇಶ್, ವಿಟ್ನೆಸ್ ಬಾಕ್ಸ್ ಬರಬೇಕು. ಯುವರ್ ಆನರ್, ಮಂಜುನಾಥನು ಬರೀ ಕಳ್ಳನಲ್ಲ, ಸುಳ್ಳನೂ ಆಗಿದ್ದಾನೆ. ಆತನು ಕದ್ದು ಓದಿದಾಗ ನಾನೇ ಅರೆಸ್ಟ್ ಮಾಡಿದ ಐ ವಿಟ್ನೆಸ್ ಯುವರ್ ಆನರ್. ಆರ್ಡರ್, ಆರ್ಡರ್. ದೊರೆತ ಸಾಕ್ಷಿಗಳಿಂದ ಮಂಜುನಾಥನನ್ನು ಅಪರಾಧಿ ಎಂದು ತೀರ್ಮಾನಿಸಲಾಗಿದೆ. ಹಲೋ ಅಜಯ್, ಸಾರಿ, ಅಡ್ವೊಕೇಟ್ ಅಜಯ್. ಆರ್ಗ್ಯುಮೆಂಟ್ ಸೂಪರ್. ತಾವು ಕಳ್ಳ ಕದೀಮನ್ನ ಹೇಳ್ಕೊಡ್ತಾ ಇದ್ರೇನೆ ನಾವು ಸೂಪರ್ ಆಗೋಕ್ ಸಾಧ್ಯ ಸಾಹೇಬ್ರೆ. ಅಜಯ್, ಇವತ್ತು ನಿನ್ಗೊಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ. ಏನು ಅಂತ ಗೆಸ್ ಮಾಡ್ತೀಯಾ? ಯಾವನೋ ಕೊಲೆಗಾರನೋ ಸ್ಮಗ್ಲರ್ನೋ ಅರೆಸ್ಟ್ ಮಾಡಿರ್ತೀಯಾ, ಅಷ್ಟೇ ತಾನೆ? ನೋ ನೋ ನೋ, ನಾನೇ ಅರೆಸ್ಟ್ ಆಗೋಗಿದ್ದೀನಿ. ಯಾರೋ ನಿನ್ನ ಅರೆಸ್ಟ್ ಮಾಡಿದವರು? ಅಲ್ಲಿ ನೋಡು. ಚೆನ್ನಾಗಿದೆಯಮ್ಮ. ಅಜಯ್, ನಾಳೆನೆ ಬೆಂಗಳೂರಲ್ಲಿ ನಮ್ಮಿಬ್ಬರಿಗೂ ಮದುವೆ. ಅಡ್ವಾನ್ಸ್ ಆಗಿ ಆಶೀರ್ವಾದ ಮಾಡು. ಗಾಡ್ ಬ್ಲೆಸ್ ಯು. ಸರಿ, ಹನಿಮನೆಯಲ್ಲಿ ಬೆಂಗಳೂರಲ್ಲೇ ಕಾಶಿ ಕರ್ಕೊಂಡು ಹೋಗ್ಬಿಡ. ಕಾಶ್ಮೀರ್ಗೋ ಸಿಂಗಾಪುರ್ಗೋ ಸ್ವಿಟ್ಜರ್ಲೆಂಡ್ಗೋ ಕರ್ಕೊಂಡು ಹೋಗ್ಬಿಟ್ಟು ಬೆಂಗಳೂರು ಕರ್ಕೊಂಡು ಹೋಗ್ತಾ ಅಂತೆ. ಈ ಕಾಕಿ ಬಟ್ಟೆ ಅವ್ರಿಗೆ ಟೈಮ್ ಎಲ್ಲಿರುತ್ತಪ್ಪ? ಬೆಂಗಳೂರು ಕರ್ಕೊಂಡು ಹೋಗ್ ಟೈಮ್ ಇದೆಯಾ? ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಿದ್ದೀನಿ. ಓ, ಬೆಸ್ಟ್ ಆಫ್ ಲಕ್. ನಮಸ್ಕಾರ ಸೇಠ್ಜಿ. ಅರೆ ಓ ತಾಯವ್ವ, ಆ ಬೇಟು ಕ್ಯಾ ನಿಮ್ದು ಒಡವೆ ಬಿಡಿಸ್ಕೊಳಕ್ಕೆ ಬಂದಿದಾ? ಇಲ್ಲ ಸೇಠ್ಜಿ, ನಾಳೆ ಕೇಸಿನ ವಿಚಾರಣೆ ಇದೆಯಲ್ಲ, ಸ್ವಲ್ಪ ಹಣ ಬೇಕಿತ್ತು. ಖಂಡಿತ ಇಲ್ಲ ಅನ್ಬೇಡಿ. ಏನ್ ತಾಯವ್ವ, ನಮ್ದು ತಿಜೋರಿನಾಗೆ ದುಡ್ಡಿಂದು ಗಿಡ ಐತೆ. ಅರೆ ಜಾವ್ ಜಾವ್. ಈ ಮಾಂಗಲ್ಯ ಇಟ್ಕೊಂಡು ಹಣ ಕೊಡಿ. ಮಂಗಲ ಸೂತ್ರ ಲಾವ್ ಲಾವ್. ಬಂಗಾರ ಇದಾವ್. ಎಷ್ಟು ಹಣ ಬೇಕು? 2,000. 2000? ನಹಿ ನಹಿ ತಾಯವ್ವ, ಇದು ಬಿಳಿದು ಬಂಗಾರ ಇದಾವ್, ಪ್ಯೂರ್ ಇಲ್ಲ. 500 ಇಲ್ಲ 600 ಆದ್ರೆ ಕೊಡ್ತಾವ್. ಹಂಗನ್ಬೇಡಿ ಸೇಠ್ಜಿ, ನನ್ನ ಮನೆ ಒಡವೆ ವಸ್ತು ಎಲ್ಲ ನಿಮ್ಮ ಹತ್ರನೇ ಅಡ ಇಟ್ಟಿದ್ದೀರಿ. ನೀವೇ ಹೆಂಗ್ ಅಂದ್ಬಿಟ್ರೆ ನಾನು ಯಾರ ಹತ್ರ ಹೋಗ್ಲಿ ಸೇಠ್ಜಿ? ಸಾಕ್ಷಿಗಳಿಗೆ ದುಡ್ಡು ಕೊಡ್ಬೇಕು, ಲಾಯರಿಗೆ ದುಡ್ಡು ಕೊಡ್ಬೇಕು. ನಿಮ್ದು ಅಮ್ಮಯ್ಯ ಅಂತೀನಿ, ದುಡ್ಡಿಲ್ಲ ಅನ್ಬೇಡಿ ಸೇಠ್ಜಿ. ಇದಕ್ಕೆ ಏನು ಬರೋದಿಲ್ಲ, ತಗೊಂಡು ಹೋಗಿ ಹೋಗಿ. ಆ ತಾಳಿ ಜೊತೆಗೆ ಈ ತಾಳಿನೂ ಇಟ್ಕೊಂಡು 2,000 ರೂಪಾಯಿ ಕೊಡಿ. ಅರೆ ನಿಮ್ದು 2 ತಾಳಿ ಆಗ್ತಾವ್. ಎರಡನೇ ತಾಳಿ ನಂದು. ಅರೆ ತಾನಿ ಹಾ ಮೇ ಪಾಪ ಬೇಚಾರ ಹೆಂಗ್ಸು, ಅವಳು ಒಡವೆ ವಸ್ತುನೆಲ್ಲ ಪೆಟ್ಟಿಗೆ ತುಂಬಿಸ್ಕೊಂಡು ಹಣ ಕೇಳಿದ್ರೆ ಕೊಡಲ್ಲ ಅಂತೀಯಾ? ಶರ್ಮಾನ ಹಾಕೋ. ನಂದು ತಾಳಿನ ಇಟ್ಕೊಂಡು ಆಕೆಗೆ ಹಣ ಕೊಡು. ಕ್ಯಾ ತುಮ್ ಪಾಗಲ್ ಹೋಗಿ? ಅಚ್ಚಾ, ಹಂಗಾರೆ ನಾನು ತಾಯಮ್ಮ ಬೇರೆ ಸೇಟ್ ಅಂಗಡಿ ಹೋಗ್ತೀವಿ. बुलबुल वैसे मत करना, मैं उसको दूंगा पैसे पैसे। सेठानी तुझे अकल है क्या? 1 2 3 4 5 6 7 8 9 10 11 12 13 14 15 16 17 18 19 20 ले. ನಮಸ್ಕಾರ ತಾಯಿ. ನಿಮ್ ಉಪಕಾರನ ಈ ಜನ್ಮ ಇರೋವರೆಗೂ ಮರೆಯಲ್ಲ. ಭಗವಾನ್ ಭಲಾ ಕರೇಗಾ. ಜಾओ बहन, तुम जाओ. ರಾಮ್ ರಾಮ್ ಸೇಠ್ಜಿ. ರಾಮ್ ರಾಮ್. ಬಹಳ ವರ್ಷಗಳ ಕಾಲ ನಡೆದ ಈ ಕೇಸಿನ ವಿಚಾರಣೆಯಲ್ಲಿ ಕಾಳೆಯನ್ನು ಮೋಸದಿಂದ ತಾಯವ್ವನ ಆಸ್ತಿಯನ್ನು ಅಪಹರಿಸಲು ಯತ್ನಿಸಿದ ಬಗ್ಗೆ ಸಾಬೀತಾಗಿರುತ್ತದೆ. ಅಪರಾಧಿ ಕಾಳೆಯನ್ನು ಶ್ರೀಮತಿ ತಾಯವ್ವನ ಕೋರ್ಟ್ ವೆಚ್ಚವನ್ನು ಭರಿಸಬೇಕೆಂದು ಈ ನ್ಯಾಯಾಲಯವು ಆಜ್ಞೆ ಹೊರಡಿಸಿದೆ. 13 ವರ್ಷ ನಡೆದ ಕೇಸನ್ನು 13 ನಿಮಿಷಗಳಲ್ಲಿ ಇತ್ಯರ್ಥಗೊಳಿಸಿ ತಾಯವ್ವನಿಗೆ ನ್ಯಾಯ ದೊರಕಿಸಲು ಕಾರಣರಾದ ಯುವ ವಕೀಲ ಅಜಯ್ರನ್ನು ನ್ಯಾಯಾಲಯವು ಅಭಿನಂದಿಸುತ್ತದೆ.
For more updates, like, comment, subscribe to our channel.